ವಿ ಆರ್ ಆಸ್ ಯಂಗ್ ಅಥವಾ ಆಸ್ ಓಲ್ಡ್ ಆಸ್ ಆ ಸ್ಪೈನ್ ಅನ್ನುವಂಥ ಒಂದು ವೆರಿ ಪಾಪ್ಯುಲರ್ ಸೇಯಿಂಗ್ ಇದೆ. ಇವತ್ತಿನ ದಿನ ತುಂಬ ಫ್ರೀಕ್ವೆಂಟ್ ಆಗಿ ನಾವು ನೋಡೋದು ಸುಮಾರು ಜನರ ಪೋಸ್ಚರ್ಸ್ ಕರೆಕ್ಟ್ ಆಗಿಲ್ಲ. ಸೊ ಕಾಮನ್ ಆಗಿ ನಮ್ಮ ಡೈಲಿ ಲೈಫಲ್ಲಿ ನಾವು ಅಸೋಸಿಯೇಟ್ ಮಾಡ್ಕೊಳ್ಳೋದು ಸ್ಪೈನ್ ರಿಲೇಟೆಡ್ ಇಶ್ಯೂಸ್ ಅಂದರೆ ಒಂದು ಪೋಸ್ಚರ್ ಸರಿ ಇಲ್ಲ ಅನ್ನೋದು, ಇನ್ನೊಂದು ಬ್ಯಾಕ್ ಪೇನ್ ಅನ್ನೋದು, ಇನ್ನೊಂದು ಸ್ಲಿಪ್ ಡಿಸ್ಕ್ ಇರಬಹುದು. ಇವೆಲ್ಲ ನಮಗೆ ಕಾಮನ್ ಆಗಿ ಗೊತ್ತಿರುವಂಥದ್ದು. ಬಟ್ ಒಬ್ಬ ನ್ಯೂರಾಲಜಿಸ್ಟ್ ಅಥವಾ ನ್ಯೂರೋ ಸರ್ಜನ್ ಇವರು ಕೂಡ ಬ್ರೈನ್ ಒಂದೇ ಅಲ್ಲ, ನೆಕ್ ಮಾತ್ರ ಅಲ್ಲ, ಸ್ಪೈನ್ನ ಕೂಡ ಸ್ಪೈನ್ ರಿಲೇಟೆಡ್ ಇಶ್ಯೂಸ್ಗಳನ್ನು ಕೂಡ ಟ್ರೀಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಇವತ್ತು ನನ್ನ ಕಾನ್ವರ್ಸೇಷನ್ ವಿತ್ ಡಾಕ್ಟರ್ ಶ್ರೀದತ್ ಅವ್ರ ಜೊತೆ ಮಾಡ್ತಾ ನಾನು ಅದೇ ಹೇಳ್ತಾ ಇದ್ದೆ. ಇನಿಷಿಯಲಿ ನಾನು ಅಂದ್ಕೊಂಡಿದ್ದು ಸ್ಪೈನ್ ಆರ್ಥೋ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಅಂತ, ಬಟ್ ಐ ರಿಯಲಿ ಡಿಂಟ್ ನೋ ದ್ಯಾಟ್ ಸ್ಪೈನ್ ರಿಲೇಟೆಡ್ ಇಶ್ಯೂಸ್ಗಳನ್ನು ನ್ಯೂರೋ ಸರ್ಜರಿ ಮೂಲಕ ಕೂಡ ಟ್ರೀಟ್ ಮಾಡ್ತಾರೆ ಅಂತ. ಸೊ ಡಾಕ್ಟರ್, ಟು ಬಿಗಿನ್ ವಿತ್ ಒಂದಷ್ಟು FAQs ದಟ್ಸ್ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವೆಶ್ಚನ್ಸ್ಗಳಿಂದಾನೇ ಸ್ಟಾರ್ಟ್ ಮಾಡಿಬಿಡೋಣ. ಆ್ಯಸ್ ಈ ಎಪಿಸೋಡಲ್ಲಿ ನಾವು ಸ್ಪೈನ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ಮೊದಲನೇದಾಗಿ ಎತ್ತರ ಇರೋರಿಗೆ ಸ್ಪೈನ್ ಇಶ್ಯೂಸ್ ಅಥವಾ ಸ್ಪೈನ್ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಜಾಸ್ತಿ ಇರುತ್ತಾ? ಹಂಗಂದ್ರೆ ನಾನು ನಿಮ್ಮನ್ನು ವಾಪಸ್ ಕೇಳಬೇಕು, ಬಿಲ್ಡಿಂಗ್ ಎತ್ತರ ಇತ್ತು ಅಂದ್ರೆ ವೀಕ್ ಇದೆಯಾ ಅಂತ. ಓಕೆ, ಇಲ್ಲ. 2 ಮಹಡಿ ಕಟ್ಟಿರೋ ಬಿಲ್ಡಿಂಗು ಕುಸಿದಿರುವಂಥ ಉದಾಹರಣೆ ಇದೆ. 100 ಮಹಡಿ ಕಟ್ಟಿರೋ ಬಿಲ್ಡಿಂಗು ಎಂಥ ದೊಡ್ಡ ಅರ್ಥಕ್ವೇಕ್ ಆದರೂ ಪರವಾಗಿಲ್ಲ ಅಂತ ನಿಂತಿರುವಂಥ ಉದಾಹರಣೆಗಳು ನಮ್ಮಲ್ಲಿದೆ. ಕರೆಕ್ಟ್. ಸೊ ಯಾಕೆ ಕ್ವೆಶ್ಚನ್ ಕೇಳಿದೆ ಅಂದರೆ, ಯೂಶಲಿ ಎತ್ತರ ಇರೋರು ದೇ ಟೆನ್ ಟು ಹಂಚ್, ಗೂನೋಂಥ ಒಂದು ಏನೋ ಇನ್ಕ್ಲಿನೇಷನ್ ಟುವರ್ಡ್ಸ್ ಆ ಗೂನೋದು ಸ್ವಲ್ಪ ಜಾಸ್ತಿ ಇರುತ್ತೆ, ಹಾಗಾಗಿ ಇದಿರಬಹುದಾ ಅಂತ. ಆ್ಯಂಡ್ ಆಲ್ಸೋ ಸ್ಪೈನ್ನ ಬಗ್ಗೆ ಮಾತಾಡ್ತಾ, ಸ್ಟಾರ್ಟಿಂಗ್ ಎಪಿಸೋಡ್ಸಲ್ಲಿ ನೀವು ಹೇಳ್ತಾ ಇದ್ರಿ ದಟ್ ನಾವೆಲ್ಲರೂ ಗೂಗಲ್ ಡಾಕ್ಟರ್ಸ್ ಆಗೋಗ್ಬಿಟ್ಟಿದ್ದೀವಿ, ವಿಚ್ ವಿ ಶುಡಂಟ್ ಬಿ ಐಡಿಯಲಿ. ಸೊ ಗೂಗಲ್ ಮಾಡಿದಾಗಲೇ ಒಂದು ಸೈಟ್ ಹೇಳುತ್ತೆ ದಟ್ ಸ್ಪೈನ್ 5 ವರ್ಷದವರೆಗೂ ಮಾತ್ರನೇ ಬೆಳೆಯುತ್ತೆ, ಅದಾದಮೇಲೆ ನಮ್ಮ ದೇಹ ಅರೌಂಡ್ ದ ಸ್ಪೈನ್ ಬೆಳೆಯುತ್ತೆ ಅಂತ. ಆ್ಯಂಡ್ ಮತ್ತೊಂದು ಆರ್ಟಿಕಲಲ್ಲಿ ನಾನು ಓದಿದೆ ಸ್ಪೈನ್ 18 ವರ್ಷದವರೆಗೂ ಬೆಳೆಯುತ್ತೆ ಅಂತ, ವಿಚ್ ಇಸ್ ರೈಟ್ ಡಾಕ್ಟರ್? ಮೂಳೆ, ಬೆನ್ನಿನ ಮೂಳೆಗಳಿದ್ದಾವೆ. ಸೊ ಸ್ಪೈನ್ ಅಂತಂದರೆ ಬೆನ್ನು ಮೂಳೆ, ಅದ್ರ ಜೊತೆಗಿರ್ತಕ್ಕಂಥ ಮಾಂಸಖಂಡಗಳು ಹಾಗೂ ಸ್ಪೈನಲ್ ಕಾರ್ಡ್, ಈ 3 ಸೇರಿದ್ರೆ ನಮಗೆ ನಾವು ಸ್ಪೈನ್ ಅಂತೀವಿ. ಈ 3ರಲ್ಲೂ ಬರ್ತಕ್ಕಂಥ ತೊಂದರೆಯಿಂದ ಸ್ಪೈನ್ ತೊಂದರೆ ಬರುವಂಥದ್ದು. ಬೆಳವಣಿಗೆ ನಾವು ನೋಡ್ತು ಅಂತಂದರೆ, ಒಂದು ಮಗು ಭ್ರೂಣಾವಸ್ಥೆಯಲ್ಲಿದ್ದಾಗ 28ನೇ ದಿವಸ, ಗರ್ಭ ಧರಿಸಿದ 28ನೇ ದಿವಸಕ್ಕೆ ಸ್ಪೈನಲ್ ಕಾರ್ಡು ಉತ್ಪಾದನೆ ಆಗೋದು. ಸ್ಪೈನಲ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಇದು. ಯಾಕೆಂತಂದರೆ ಅದ್ರ ಸುತ್ತ ಇರತಕ್ಕಂಥ ಮೂಳೆ ಏನಿದೆ ಅದು ಬೇರೆ ಮೂಳೆಗಳ ಜೊತೆಗೆ ನಿಧಾನಕ್ಕೆ ಬೆಳ್ಕೊಂಡು ಬರುವಂತಹದ್ದು ಒಂದಿದೆ, ಹಾಗೂ ಮಾಂಸಖಂಡಗಳು ಬೇರೆ ಮಾಂಸಖಂಡಗಳ ಜೊತೆ ಬೆಳ್ಕೊಳ್ತಾ ಬರುತ್ತೆ. ಒಂದು ಮಗು ಹುಟ್ಟಿದಾಗ, ಜಸ್ಟ್ ಬಾರ್ನ್ ಬೇಬಿ ನಾವೇನು ಕರಿತೀವಿ, ಸ್ಪೈನಲ್ ಕಾರ್ಡಿನ ಉದ್ದ ಏನಿದೆ ಅದು ಒಂದು ಅಡಲ್ಟಿನಷ್ಟೇ ಉದ್ದ ಇರುತ್ತೆ. ಉದ್ದದಲ್ಲಿ ವ್ಯತ್ಯಾಸ ಬರೋದಿಲ್ಲ. ಎಕ್ಸ್ಟ್ರಾ ಆಗಿ ಅದರ ಒಳಗಡೆ ಇರ್ತಕ್ಕಂಥ ಒಂದು ಕಮ್ಯುನಿಕೇಷನ್ ಆಗಲಿ, ಅದರ ಒಳಗಡೆ ಇರ್ತಕ್ಕಂಥ ನ್ಯೂರಾನ್ ಸೆಲ್ಸ್ಗಳಾಗಲಿ ಜಾಸ್ತಿ ಇನ್ನೂ ಬರೋದಿಲ್ಲ. ಸೊ ಒಂದು ಮಗು ಹುಟ್ಟಿದಾಗ ಸ್ಪೈನಲ್ ಕಾರ್ಡಿನ ಒಳಗಡೆ ಆಗಲಿ ಅಥವಾ ಮಿದುಳಿನ ಒಳಗಡೆ ಆಗಲಿ ಎಷ್ಟು ಸೆಲ್ಗಳಿದಾವೋ ಅದು ಆ ಒಂದು ಪರ್ಟಿಕ್ಯುಲರ್ ವ್ಯಕ್ತಿಗೆ ಅದು ಫಿಕ್ಸ್ಡ್ ಲೈಫಿಗೆ. ಬದಲಾವಣೆ ಎಲ್ಲಾಗುತ್ತೆ ಅಂತಂದರೆ ಅದರ ಒಂದು ಕಾರ್ಯವೈಖರಿಲಿ ಬದಲಾವಣೆ ಆಗುತ್ತೆ. ನೆಟ್ವರ್ಕ್ಗಳು ಹೊಸದಾಗಿ ಬೆಳ್ಕೊಳ್ತವೆ, ಅದ್ರ ಸುತ್ತ ಇರ್ತಕ್ಕಂಥ ನಾವು ಪ್ರೊಟೆಕ್ಟಿವ್ ಶೀಟ್ಸ್ ಏನಿರುತ್ತೆ ಅದು ದಪ್ಪ ಆಗುತ್ತೆ. ಅದು ಚೆನ್ನಾಗಿ ಅದ್ರ ಕೆಲಸ ಫಂಕ್ಷನಲ್ ಆಗಿ ಮೆಚೂರ್ ಆಗ್ತಾ ಇರಬೇಕಾದಾಗ ಮಗು ಬೆಳೆಯೋದಕ್ಕೆ ಶುರು ಆಗುತ್ತೆ. 4 ಕಾಲು ಹಾಕತ್ತೆ, 2 ಕಾಲು ಹಾಕತ್ತೆ, ನಡೆಯೋಕ್ಕೆ ಶುರು ಮಾಡುತ್ತೆ, ಓಡುತ್ತೆ. ಸೊ ಇದು ಅದರ ಕೆಲಸದಲ್ಲಿ ಆಗ್ತಕ್ಕಿರ್ತಕ್ಕಂಥ ಮಾರ್ಪಾಡು, ಸ್ಟ್ರಕ್ಚರಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಮೋಸ್ಟ್ ಕಾಮನ್ ಸ್ಪೈನಲ್ ಕಾರ್ಡ್ ರಿಲೇಟೆಡ್ ಇಶ್ಯೂಸ್ಗಳು ಯಾವ್ಯಾವುದು? ಬಿಕಾಸ್ ನಾವು ಮೋಸ್ಟ್ ಕಾಮನ್ ಆಗಿ ನೋಡುವಂಥದ್ದು ಹೆಣ್ಮಕ್ಳಿಗೆ ಆಗುವಂಥ ಸ್ಲಿಪ್ ಡಿಸ್ಕ್ ಇರಬಹುದು, ಅಥವಾ ತಪ್ಪಾದ ರೀತಿಯಲ್ಲಿ ಬಗ್ಗೋದು, ಭಾರ ಎತ್ತೋದು. ನೀವು ಹೇಳಿದಾಗೆ ಕಾಮನ್ ಮ್ಯಾನ್ಗೆ ಗೊತ್ತಿರುವಂಥ ಮೋಸ್ಟ್ ಕಾಮನ್ ಇಶ್ಯೂಸ್ ಅಂದರೆ ಇದು. ಬಟ್ ಆರ್ ದೀಸ್ ದ ಮೋಸ್ಟ್ ಕಾಮನ್ ಇಶ್ಯೂಸ್? ಮೋಸ್ಟ್ ಕಾಮನ್ ಆಗಿ ನಾವು ಸ್ಪೈನ್ಗೆ ಸಂಬಂಧಪಟ್ಟಂಗೆ ನೋಡ್ತು ಅಂತಂದರೆ, ನೀವು ಹೇಳಿದ ಹಾಗೆ ಈಗಿನ ವಯಸ್ಸಿನಲ್ಲಿ ಡಿಜೆನರೇಟಿವ್ ಸ್ಪೈನ್, ಬೆನ್ನಿನ ಸವೆತದಿಂದ ಬರ್ತಕ್ಕಂಥ ತೊಂದರೆ ಅಂತ ನೋಡ್ತೀವಿ. ಈಗ ಹುಟ್ಟಿರೋ ಮಗುವಿಂದ ಹಿಡಿದು 90-95 ವರ್ಷದ ವಯೋವೃದ್ಧರಿಗೂ ಕೂಡ ಸ್ಪೈನ್ ತೊಂದರೆ ಬರ್ಬೋದು. ಬಟ್ ಆಯಾ ವಯಸ್ಸಿನಲ್ಲಿ ಬರುವಂಥ ತೊಂದರೆಗಳು ಬೇರೆ ಥರ ಇರ್ತವೆ. ಬಟ್ ಸ್ಪೈನಿನ ತೊಂದರೆ ಎಲ್ಲ ವಯಸ್ಸಿನವ್ರಿಗೂ ಬರುತ್ತೆ. ಎಸ್. ಆ್ಯಂಡ್ ಐ ಥಿಂಕ್ ಇವತ್ತಿನ ದಿನ ಅಂತೂ 20 to 40, 45, 50 ಯಾಕೆ ಜಾಸ್ತಿ ಕಾಣಿಸ್ಕೊಡ್ತಿದೆ ಅಂದರೆ, ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಅಂತ ಹೇಳೋ ಹಾಗೆ ಕೂತೇ ಇರ್ತೀವಿ, ಕೂತೇ ಕೆಲಸ ಮಾಡ್ತೀವಿ. ಸೊ ಈ 20-20-20 ರೂಲ್ ಏನು ಹೇಳುತ್ತೆ ದಟ್ ಫಾರ್ ಎವ್ರಿ 20 minutes ನೀವೊಂದು 20 ಸ್ಟೆಪ್ಸ್ ಆದರೂ ತೊಗೊಳ್ಳಿ, ಅಥವಾ 20 meters ಆದರೂ ನಡೀರಿ, ಅಥವಾ 20 metersನ ಡಿಸ್ಟೆನ್ಸ್ನ ನೋಡಿ, ಕಣ್ಣಿಗೆ ಒಳ್ಳೆಯದು, ದೇಹಕ್ಕೆ ಒಳ್ಳೆಯದು ಅಂತ. ಈ ಥರ ಸ್ಪೈನ್ ಹೆಲ್ತ್ಗೆ ಇಸ್ ದೇರ್ ಎನಿ ಫಾರ್ಮ್ಯುಲಾ? ಬಿಕಾಸ್ ಕುತ್ಕೊಂಡೇ ಕೆಲಸ ಮಾಡ್ತಿರೋರಲ್ಲಿ ಸ್ಪೈನ್ ಬೇಗ ಡಿಜೆನರೇಟ್ ಆಗ್ತಾ ಇದೆ. ನೀವು ಅಷ್ಟು ಹೊತ್ತು ನಿಮ್ಮ ದೇಹದ ಭಾರನ ನಿಮ್ಮ ಸ್ಪೈನ್ ಮೇಲೆ ಹಾಕ್ತಾ ಇದ್ದೀರಾ. ನಿಮಗೆ ನಿಮ್ಮ ದೇಹದ ಭಾರ ಗೊತ್ತಿಲ್ಲ. ಒಂದು ಸರಾಸರಿ ಒಂದು 60 kg 70 kg ಭಾರನ ಒಂದು ಅಂಗದ ಮೇಲೆ ಹಾಕಿ 12 ಗಂಟೆ ಕಾಲ ಕೂರ್ತಾ ಇತ್ತು ಅಂದರೆ ಆ ಒಂದು ಅಂಗಕ್ಕೆ ತಗೊಳ್ತಾ ಇರ್ತಕ್ಕಂಥ ಸ್ಟ್ರೆಸ್ ಆಗಲಿ ಡ್ಯಾಮೇಜ್ ಆಗಲಿ ಎಷ್ಟು ಅಂತ ಅರ್ಥ ಮಾಡ್ಕೋಬೇಕು.
ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ 1 ಗಂಟೆ ಕಾಲ ಕೂತ್ರೆ ಫಾರ್ ಎವ್ರಿ 1 hour ಆಫ್ ಸಿಟ್ಟಿಂಗ್ 10 minute ಬ್ರೇಕ್. ಅದನ್ನೂ ಹೇಳ್ತೀನಿ ನಾನು, 1 ಗಂಟೆ ಕಾಲ ಆದಮೇಲೆ 10 minute ಬ್ರೇಕ್ ಅಂದರೆ ಇನ್ನೆಲ್ಲೋ ಹೋಗಿ ಕೂತ್ಕೋಬೇಡಿ, ಒಂದು ಹಂತಕ್ಕೆ ನಡ್ಕೊಂಡು ಬನ್ನಿ. ರೆಸ್ಟ್ ರೂಮ್ಗಾರು ಹೋಗಿ, ವಾಟರಿಂಗ್ ಕೌಂಟರ್ಗೆ ಹೋಗಿ, ಇಬ್ಬರು ಕೊಲೀಗ್ ಜೊತೆ ಮಾತಾಡಿ ಬನ್ನಿ, ಅಥವಾ ಕಿಟಕಿಯಿಂದ ಹೊರಗಡೆ ಹೋಗಿ ನೀವು ಹೇಳ್ದಂಗೆ ಸ್ವಲ್ಪ ದೂರ ಇರೋದನ್ನು ಫೋಕಸ್ ಮಾಡಿ. ಬಟ್ ಎವ್ರಿ 1 hour ಆಫ್ ಸಿಟ್ಟಿಂಗ್ 10 minute ಬ್ರೇಕ್ ಟು ಸ್ಟ್ರೆಚ್ ಯುವರ್ ಸೆಲ್ಫ್, ವಾಕ್ ಅರೌಂಡ್, ಆಲ್ಟರ್ ಯುವರ್ ವೆಯ್ಟ್ ಬ್ಯಾಲೆನ್ಸ್. ಎರಡನೇದು ಸಿಟ್ಟಿಂಗ್ ಪೋಸ್ಚರ್, ಫರ್ಮ್ ಆಗಿ ಬ್ಯಾಕ್ ಸಪೋರ್ಟ್ ಇರ್ತಕ್ಕಂಥ ಒಂದು ಚೇರಲ್ಲಿ ಕೂರಬೇಕು. ಗೂನೋದು ಒಳ್ಳೆ ಅಭ್ಯಾಸ ಅಲ್ಲ. ಸಿಸ್ಟಮನ್ನು ಒಂದು ಸ್ವಲ್ಪ ಎತ್ತರಕ್ಕೆ ಇಟ್ಕೊಂಡು, ಕಣ್ಣಿನ ಅಂತರದಲ್ಲಿ ಇಟ್ಕೊಂಡು, ಫರ್ಮ್ ಸಪೋರ್ಟ್, ಬೆನ್ನು ನೇರ ಇರೋವಂಥದ್ದು. ನೀವು ಈ ಹಳೆಯ ಕಾಲದಲ್ಲಿ ಸ್ಕೂಲಲ್ಲಿ ಈ ಟೀಚರ್ ಕೂರುವಂಥ ಮರದ ಚೇರ್ ನೋಡಿರ್ಬೋದು. ದಟ್ ಇಸ್ ಪರ್ಹ್ಯಾಪ್ಸ್ ದ ಬೆಸ್ಟ್ ಸ್ಪೈನ್ ಚೇರ್ ದಟ್ ಯು ಕ್ಯಾನ್ ಗೆಟ್. ಮೂರನೇದು ಮೊದಲನೇ ಹೇಳ್ದಂಗೆ ಬಿಸಿಲಲ್ಲಿ ವಾಕ್ ಮಾಡಿ. ಬಿಸಿಲು ಬೇಕೇ ಬೇಕು. ಸ್ಪೈನಿನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಬಿಸಿಲಿನ ಒಂದು ರೋಲ್ ಏನಿದೆ ಅತ್ಯಂತ ಮುಖ್ಯ. ಸೊ ಸ್ಪೈನ್ ಹೆಲ್ತ್ನ ಬಗ್ಗೆ ನಮ್ಮ ಜನರಿಗೆ ಇನ್ನೇನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ, ಮುಂಬರುವಂಥ ವೀಡಿಯೋಸ್ಗಳಲ್ಲಿ ನಾವು ಅದನ್ನು ಅಡ್ರೆಸ್ ಮಾಡೋಣ. ಆ್ಯಂಡ್ ಆಲ್ಸೋ ಇವಾಗ ನಮಗೆ ಗೊತ್ತಾಗಿದೆ ದಟ್ ನ್ಯೂರೋ ಸರ್ಜರಿ ಅಂತಿದ್ದ ಹಾಗೆ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಬ್ರೈನ್ ಬಟ್ ಬ್ರೈನ್, ನೆಕ್ ಆ್ಯಂಡ್ ಸ್ಪೈನ್ ಅಂತ. ಸೊ ಈ ಮೂರಕ್ಕೆ ಸಂಬಂಧಪಟ್ಟಂಥ ಇನ್ಯಾವುದೇ ಟಾಪಿಕ್ನ ಬಗ್ಗೆ ನಾವು ಫ್ಯೂಚರ್ ವೀಡಿಯೋಸಲ್ಲಿ ಮಾತಾಡಬೇಕು, ನಿಮಗೆ ಇನ್ಫಾರ್ಮೇಟಿವ್ ಆಗಿರುವಂಥ ಈ ಥರ ವೀಡಿಯೋಸ್ಗಳನ್ನು ನಾವು ಪ್ರೆಸೆಂಟ್ ಮಾಡಬೇಕು ಅಂತಿದ್ರು ಕಮೆಂಟ್ ಸೆಕ್ಷನಲ್ಲಿ ಅದನ್ನ ಪೋಸ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.